ಎಸ್ ಮ್ಯಾಮ್, ಅಂದ್ರೆ ಯುದ್ಧ ಇಲ್ಲಿಗೆ ನಿಲ್ಲಲ್ಲ. ಅಲ್ಲ, ಈಗ ನಿನ್ನೆ ಎಲ್ಲ ಏನ್ ಸುದ್ದಿ ಆಗಿತ್ತು, ಟ್ರಂಪ್ ಏಕಾಂಗಿ ಆಗಿದ್ದಾರೆ. ಹೌದು, ಟ್ರಂಪ್ ಏನು ಹರ್ಮುಜ್ ಜಲಸಂಧಿಯಲ್ಲಿ ಮಾರ್ಗವನ್ನ ಕ್ಲೋಸ್ ಮಾಡಲಾಗಿದೆ, ಅದರಿಂದ ಇಡೀ ಜಾಗತಿಕ ತಲ್ಲಣ ಏನಾಗ್ತಾ ಇದೆ, ತನ್ನ ದೇಶ ಸೇರಿದಂತೆ ಬೇರೆ ಬೇರೆ ದೇಶದಲ್ಲಿ ಜಾಗತಿಕವಾಗಿ ಯಾವ ರೀತಿಯ ತೈಲ ಕೊರತೆ ಉಂಟಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಸುಮಾರು 2% ಅಷ್ಟು ಜಾಸ್ತಿ ಆಗಿದೆ. ಬೆಲೆ ಏರಿಕೆ ಬಿಸಿ ಜನರನ್ನ ತಟ್ತಾ ಇದೆ. ಈ ಹುಚ್ಚಾಟ ಏನು ಟ್ರಂಪ್ ಮಾಡ್ತಾ ಇದ್ದಾನೆ, ಇದರಿಂದ ನಾವೆಲ್ಲ ಯಾಕೆ ಅನುಭವಿಸ್ಬೇಕು ಅನ್ನುವಂತಹ ಒಂದು ಅಸಹನೆ ಪ್ರಪಂಚದಾದ್ಯಂತ ಹಲವು ದೇಶಗಳು ವ್ಯಕ್ತಪಡಿಸ್ತಾ ಇವೆ. ಈ ಮಧ್ಯೆ ನ್ಯಾಟೋ ದೇಶಗಳು ಮತ್ತು ಯುರೋಪಿಯನ್ ಕಂಟ್ರೀಸ್ ನನ್ನ ಬೆಂಬಲಕ್ಕೆ ಬರಬೇಕು, ನನ್ನ ಜೊತೆ ಯುದ್ಧಕ್ಕೆ ಬರಬೇಕು, ಹರ್ಮುಜ್ ಜಲಸಂಧಿಯಲ್ಲಿ ನಿಮ್ಮ ಯುದ್ಧ ನೌಕೆಯನ್ನ ಕಳಿಸಿ, ಇಲ್ದಿದ್ರೆ ನೋಡ್ಕೊಳ್ಳಿ ನಿಮ್ ಭವಿಷ್ಯ ಏನಾಗುತ್ತೆ ಅಂತ ವಾರ್ನಿಂಗ್ ಮಾಡಿದ್ರು ಕೂಡ ಇಲ್ಲಿಯವರೆಗೆ ಯಾರು ಈತನ ಒಂದು ಮಾತಿಗೆ ಬೆಂಬಲ ಕೊಡದೆ, ಯಾರು ಕೂಡ ರಣರಂಗಕ್ಕೆ ಇಳಿಯದೆ ಇರುವುದು ಒಂದು ದೊಡ್ಡ ಅವಮಾನ ಎಂಬಂತೆ ನಿನ್ನೆ ಮಾತಾಡಿದ್ವಿ. ಇವತ್ತು ತಿರ್ಗಾ ಏನು ಈ ಟ್ರಂಪ್ ಕೊಡೋ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಕಣ್ಣು ಮುಚ್ಚಿ ಕೈಯಷ್ಟರಲ್ಲೇ ಮತ್ತೆ ಯೂಟರ್ನ್ ನೋಡ್ದಿರ್ತಾನೆ ಈತ. ಹಾಗಾಗಿ ಈತನ ಮಾತನ್ನ ಯಾರು ನಂಬೋದಕ್ಕೆ ರೆಡಿ ಇಲ್ಲ. ಭಾರತದ ವಿಚಾರದಲ್ಲೂ ಅಷ್ಟೇ. ಇವತ್ತು ಈ ಸುದ್ದಿಗೆ ಬರೋದಕ್ಕಿಂತ ಮುಂಚೆ ನಾನು ಒಂದು ರೆಕಮೆಂಡೇಶನ್ ಹೋಗಿದೆಯಂತೆ, ಅಮೆರಿಕಾದ ಒಂದು ರೆಕಮೆಂಡೇಶನ್ ಈ ರಿಲಿಜಿಯಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. RSS ನ ಬ್ಯಾನ್ ಮಾಡ್ಬೇಕು ಅಂತ ಅವ್ರೇನೋ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರಂತೆ. RSS ನ ಆಸ್ತಿಗಳನ್ನ ಜಪ್ತಿ ಮಾಡ್ಬೇಕು ಅಂತೆಲ್ಲ. ಸೊ ಸಾಧ್ಯ ಆದ್ರೆ ನಾಳೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ. ಆ ಲೆವೆಲ್ಗೆ ಇವರು ಬುಡಕ್ ಕೈ ಹಾಕಕ್ ಬರ್ತಾರೆ.